ನಮಸ್ಕಾರ ಸ್ನೇಹಿತರೆ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹಾಗೆ ಒಂದು ವಾಕ್ ಬಂದಿದ್ದೆ. ಇವಾಗ 7ರಿಂದ 8 ತಿಂಗಳ ಹಿಂದೆ ಒಂದು ರೀಸೆಂಟಾಗಿ ಈಗ ಒಂದು ಘಟನೆ ನಡೆದಿತ್ತು. ಅಂದರೆ ನಾನು ತುಂಬ ವಿಪರೀತ ಜ್ವರ ಬಂದು ಹುಷಾರಿರಲಿಲ್ಲ. ಸೊ ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹೆಲ್ತ್ ಬಗ್ಗೆ ಜಾಸ್ತಿ ಕಾಳಜಿ ಇರೋ ನಾನೇ ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ದೆ. ಇನ್ನು ಕಾಳಜಿ ಮಾಡದಿದ್ದವ್ರ ಬಗ್ಗೆ ನಾನು ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೀನಿ. ಹಾಸ್ಪಿಟಲಲ್ಲಿ ತುಂಬ ಜನ ಡಾಕ್ಟರ್ಸೇ ಓವರ್ ವೇಟ್ ಇದ್ದರು. ತುಂಬ ಜನ ಓವರ್ ವೇಟಿಂದ ಒದ್ದಾಡ್ತಾ ಇದ್ರು. ICUದಲ್ಲಂತೂ ಆಲ್ಮೋಸ್ಟ್ ಅಡ್ಮಿಟ್ ಆದವರು ಓವರ್ ವೇಟ್ ಇದ್ದವ್ರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಲಾಯರ್ಸ್ ಆಗಿರ್ಬೋದು, ಎಷ್ಟೋ ಜನ ಫ್ಯಾಮಿಲಿನ ಸರಿ ಮಾಡೋ ಲಾಯರ್ಸೇ ಒದ್ದಾಡ್ತಾ ಇರ್ತಾರೆ. ಸೊ ಟೆನ್ಷನ್ನು, ಸ್ಟ್ರೆಸ್ಸಲ್ಲಿ. ಅದೇ ರೀತಿ ಎಷ್ಟೋ ಜನ ಪೊಲೀಸ್ ಇವತ್ತು ಸೆಲೆಕ್ಷನ್ ಆಗೋವರೆಗೂ ಮಾತ್ರ ಫಿಟ್ನೆಸ್ನ ಕಾಪಾಡ್ಕೋತಾರೆ, ಆಮೇಲೆ ಫಿಟ್ನೆಸ್ನ ಮರೀತಾರೆ. ಎಲ್ಲರೂ ಅಂತಲ್ಲ, 99% ಇದೇ ಥರ ಇರೋದು. ಬಟ್ 1% ಎಲ್ಲೋ ಫಿಟ್ನೆಸ್ನ ಮೇಂಟೈನ್ ಮಾಡ್ತಾರೆ, ಕಾಳಜಿ ಮಾಡ್ತಾರೆ. ಇನ್ನು ಉಳ್ಕಿದವರು ಆಲ್ಮೋಸ್ಟು ನೆಗ್ಲೆಕ್ಟ್ ಮಾಡ್ತಾರೆ ಹೆಲ್ತ್ನ. ಹಾಳಾದ್ಮೇಲೆ ನೋಡ್ಕೊಳ್ಳೋಣ ಅಥವಾ ಸೀರಿಯಸ್ ಆದಮೇಲೆ ನೋಡ್ಕೊಳ್ಳೋಣ, ಸಣ್ಣ ಪುಟ್ಟ ಇದ್ದಾಗ ಕೇರ್ ಮಾಡಲ್ಲ. ಯಾಕೆ ಅಂತಂದರೆ ಇವತ್ತು ನಮ್ಮ ಬಾಡಿ ಫ್ರೀಯಾಗಿ ಬಂದಿದ್ದು, ಯಾವುದೇ ರೀತಿ ದುಡ್ಡು ಕೊಟ್ಟು ಬಂದಿದ್ದಲ್ಲ. ಸೊ ವಸ್ತುಗಳನ್ನ ಕೇರ್ ಮಾಡೋ ಅಷ್ಟು ನಾವು ಬಾಡಿನ ಕೇರ್ ಮಾಡಲ್ಲ. ವಸ್ತುಗಳನ್ನ ಕಾಳಜಿಯಿಂದ ತೆಗೆದಿಟ್ಟಿರ್ತೀವಿ, ಒರೆಸಿಡ್ತಿರ್ತೀವಿ. ಬಟ್ ಬಾಡಿನ ಯಾವುದೇ ರೀತಿ ಬಾಡಿಗೆ ಅಂತ ಹೇಳಿ ಟೈಮ್ ಕೊಡಲ್ಲ, ಕಡಿಮೆ ಟೈಮ್ ಕೊಡೋದು. ಯಾರೋ ಕೊಡ್ತಾ ಇದ್ದಾರೆ ಅಂತಂದರೆ ಗ್ರೇಟ್. ಅದರಿಂದನೇ ನನ್ನ ಪೇಜಲ್ಲಿ ಯಾವಾಗಲೂ ನಾನು ಮಾತಾಡ್ತಾ ಇರ್ತೀನಿ ಹೆಲ್ತ್ ಬಗ್ಗೆ. ಸೊ ವರ್ಷಾನುಗಟ್ಟಲೆ ಕೂಡಿಟ್ಟ ದುಡ್ಡನ್ನ ನಿಮಿಷಗಳಲ್ಲಿ ಹಾಸ್ಪಿಟ್ಲಲ್ಲಿ ಖರ್ಚು ಮಾಡಿಬಿಡ್ತಾರೆ, ಸರ್ಜರಿ ಮತ್ತೊಂದು ಅಂತ. ಇದೆಲ್ಲ ಆಗೋ ಕಾರಣ ನಾವೇ. ಯಾಕೆ ಅಂತಂದರೆ ಕೇರ್ಲೆಸ್ ಮಾಡೋದು. ಸೊ ಅದಕ್ಕೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಕೇರ್ಲೆಸ್ ಮಾಡಬೇಡಿ. ಸೊ ಡೈಲಿ ಯಾವುದಾದ್ರೂ ಒಂದು ಒಳ್ಳೆ ಹ್ಯಾಬಿಟ್ನ ಅಳವಡಿಸ್ಕೊಳ್ಳಿ. ವಾಕಿಂಗ್ ಆಗಿರ್ಬೋದು, ಜಿಮ್, ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಒಳ್ಳೆ ಫುಡ್ನ ತಿನ್ನೋದು, ಆದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ರೋಡ್ ಸೈಡ್ ಫುಡ್ನ ಅವಾಯ್ಡ್ ಮಾಡಿ. ಎಷ್ಟು ಫಾಸ್ಟಾಗಿ ರೆಡಿ ಆಗುತ್ತೋ ಅಷ್ಟು ಫಾಸ್ಟ್ ಡೆತ್ತು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು. ಬಟ್ ಅದನ್ನು ನಾವು ಫಾಲೋ ಮಾಡ್ತಾ ಇರಲ್ಲ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಥವಾ ಇದರಲ್ಲಿ ಒಂದೆರಡು ಪಾಯಿಂಟ್ಸು ಹೌದು ಅಂತ ಅನಿಸಿದರೆ ನನ್ನ ಪೇಜ್ನ ಫಾಲೋ ಮಾಡಿ.